ಈಗ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಈ ಋತುಚಕ್ರದ ಸಮಸ್ಯೆ ಇರುತ್ತೆ. ಎಷ್ಟೋ ಜನರಿಗೆ ಸರಿಯಾಗಿ ಆಗುತ್ತೆ, ಮತ್ತು ಕೆಲವ್ರಿಗೆ ಆಗೋದಿಲ್ಲ. ಆವಾಗಲೂ ಕೂಡ ಭಯ ಇರುತ್ತೆ. ಸೊ ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಆ ಒಂದು ಋತುಚಕ್ರವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಅಂತ ನಿಮಗೆ ಸರಳವಾಗಿ ಹೇಳ್ತೀನಿ. ಈ ಪೀರಿಯಡ್ಸ್ ಅಂದರೆ ಏನು ಅಂತ ಅರ್ಧ ಜನಕ್ಕೆ ಪಾಪ ಗೊತ್ತೇ ಇಲ್ಲ, ಹೆಣ್ಮಕ್ಳಿಗೂ ಗೊತ್ತಿರಲ್ಲ. ಯಾಕಂದರೆ ಇದನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಲ್ಲ. ನೋಡಿ, ಪ್ರತಿ ಹೆಣ್ಣು ಮಗಳು ಋತುಮತಿ ಆಗ್ತಾಳೆ, ಮೆಚ್ಯೂರಿಟಿ ಅಂತೀವಿ ನಾವು. ಮೊದಲೆಲ್ಲ 14, 15, 16 ವರ್ಷಕ್ಕೆ ಮೆಚ್ಯೂರ್ ಆಗೋರು. ನಾನು MBBS ಓದೋ ಕಾಲದಲ್ಲಿ. ಈಗ 8 ವರ್ಷಕ್ಕೆ ಮಕ್ಕಳು ಮೆಚ್ಯೂರ್ ಆಗ್ತವೆ. ಮೆಚ್ಯೂರಿಟಿ ಏನಂದರೆ, ನೋಡಿ, ಹೆಣ್ಣು ಮಕ್ಕಳ ಹೊಟ್ಟೆಯಲ್ಲಿ ಗರ್ಭಕೋಶ ಇರುತ್ತೆ, ನಮ್ಮ ಮುಷ್ಟಿ ಎಷ್ಟಿರುತ್ತೆ, ಒಂದು ಅಂಡಾಶಯ ಈ ಕಡೆ ಇರುತ್ತೆ, ಒಂದು ಅಂಡಾಶಯ ಆ ಕಡೆ ಇರುತ್ತೆ, ಓವರಿ ಅಂತೀವಿ ನಾವು. ಪ್ರತಿ ತಿಂಗಳು ಈ ಓವರಿ ಒಳಗೆ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ. ಯಾವ ರಿಲೀಸ್ ಆಗುತ್ತೆ ಅಂದರೆ ಮೆಚ್ಯೂರ್ ಆದಮೇಲೆ, ಅದಕ್ಕೆ ಮೊದಲು ರಿಲೀಸ್ ಆಗಲ್ಲ. ಈ ಮೊಟ್ಟೆ ರಿಲೀಸ್ ಆದಮೇಲೆ ನೇಚರಲ್ ಫೆನಮೆನ ಹೆಂಗಿರುತ್ತೆ ಅಂದರೆ, ಈ ಮೊಟ್ಟೆ, ಇವಾಗ ಕೋಳಿ ನೋಡಿ, ಮೊಟ್ಟೆ ಇಟ್ಟಿದ ಮೇಲೆ ಮರಿ ಮಾಡೋಕ್ಕೆ ಅದ್ರ ಮೇಲೆ ಕಾವಿ ಕೂತ್ಕೊಳ್ಳುತ್ತೆ. ಹ್ಯೂಮನ್ ಬೀಯಿಂಗ್ಸ್ನಲ್ಲಿ ಕಾವಲ್ಲ. ಒಂದು ಗಂಡಸಿನ ವೀರ್ಯಾಣು ಅಲ್ಲಿ ಬಂದರೆ 2 ಮೀಟಾಗಿ ಪ್ರೆಗ್ನೆಂಟ್ ಆಗ್ತವೆ. ಅದನ್ನೇ ನಾವು ಪ್ರೆಗ್ನೆನ್ಸಿ ಅನ್ನೋದು. ಈ ಪ್ರೆಗ್ನೆನ್ಸಿ ಆದಾಗೆ ಅದನ್ನ ಕಾಪಾಡಬೇಕಲ್ಲ, ಅದಕ್ಕೆ ಗರ್ಭಕೋಶದಲ್ಲಿ ಒಂದು ಲೇಯರ್ ಶುರುವಾಗುತ್ತೆ. ಅದು ಕಾಯ್ತಾ ಇರುತ್ತೆ. ಏನೇಕ ಹೆಣ್ಣು ಮಕ್ಕಳು ಮದುವೆ ಆಗಲ್ಲ, 26 ವರ್ಷ ಆದರೂ ಕೂಡ ಅಲ್ಲಿವರೆಗೂ ಎಲ್ಲಿವರೆಗೂ ಗಂಡಸು ಹೆಂಗಸು ಸೇರಲ್ವಲ್ಲ, ಅದು ಋತುಮತಿ. ಋತು ಆಗುತ್ತೆ. ಪ್ರತಿ ತಿಂಗಳು ಅವರು ಹೊರಗಡೆ ಆಗ್ತಾರೆ. ಹೊರಗಡೆ ಆಗೋದಂದ್ರೆ ವೆರಿ ಸಿಂಪಲ್ಲು. ನಾನು ಇಂಗ್ಲೆಂಡ್ಗೆ ಹೋಗಿದ್ದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಅನಸ್ತಡಿಸ್, ಅವ್ನ ಹೆಂಡತಿ ಬ್ರಾಹ್ಮಣ್ ಫ್ಯಾಮಿಲಿ. ಇಂಗ್ಲೆಂಡ್ನೊಳಗೆ ಅವ್ನು ಚಂಪೋಟ್ ಆಚೆ ಕಡೆ ಕುಂಡ್ರಿಸಿದ್ದ. ಇಟ್ಸ್ ಎ ಫಿಸಿಯಲಾಜಿಕಲ್ ಫೆನಾಮಿನ. ಯಾವ ಹೆಣ್ಮಗಳು ಕೂಡ ಆ 3 ದಿನ ಸ್ವಲ್ಪ ಸುಸ್ತಾಗುತ್ತೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಹಂಗೆ ಮಡಿ ಮಾಡೋದು, ಮೈಲಿಗೆ ಆಗೋದು. ನಮ್ಮ ಹಳ್ಳಿ ಕಡೆ ಅಂತೂ ನಮ್ಗನ್ನೋರು, ಕೆಂಪಕ್ಕನ ಹತ್ರ ಹೋಗ್ಬೇಡ, ಕಾಗೆ ಮುಟ್ಟೈತೆ ಅನ್ನೋರು. ಸೊ ಇವೆಲ್ಲ ತಪ್ಪು ಮಾತಾಡಬಾರ್ದು. ಸೊ ಯಾವಾಗ ಗರ್ಭಕೋಶದ ಮೂತಿ ಇರುತ್ತೆ, ಸರ್ವಿಕ್ಸ್ ಅಂತೀವಿ, ಗರ್ಭಕೋಶದೊಳಗೆ ಇದು ಬೆಡ್ ಅನ್ಕೊಳ್ಳಿ, ಬೆಡ್ ರೆಡಿ ಇದೆ. ಆ ಮಗು ಬಂದು ಅದ್ರ ಮೇಲೆ ಮಲ್ಕೋಬೇಕು. ಅಂದರೆ ಡಿಫ್ರೆಂಟ್ ಸ್ಟೇಜಸಲ್ಲಿ ಇರುತ್ತೆ. ಒಂದು ಸೆಲ್ಲಿಂದ ನಾವು 33 ಟ್ರಿಲಿಯನ್ ಸೆಲ್ಸ್ ಆಗ್ತೀವಿ. ತಾಯಿಯ ಗರ್ಭದಲ್ಲಿ 1 ಸೆಲ್ ಡಿವೈಡ್ ಆಗಿ 2 ಆಗುತ್ತೆ, 2 ಡಿವೈಡ್ ಆಗಿ 4 ಆಗುತ್ತೆ. ಹಂಗೆ ಶುರುವಾಗಿ ಅದನ್ನು ಬೇರೆ ಬೇರೆ ಭಾಷೆ ಇದೆ. ಎಂಬ್ರಿಯೋ ಅಂತೀವಿ, ಫೀಟಸ್ ಅಂತೀವಿ. ಯಾವಾಗ ಇದು ರೆಡಿ ಆಗಿತ್ತು, ಮಗು ಬರಲಿಲ್ಲ ಅಂದರೆ ಆವಾಗ ಇದನ್ನು ಹೊರಗಡೆ ಹಾಕತ್ತೆ. ಆ ಲೇಯರ್, ಇಂಟರ್ನಲ್ ಲೇಯರ್ ಇರುತ್ತಲ್ಲ, ಅದು ಹೊರಗಡೆ ಹಾಕಿದಾಗೆ ಬ್ಲಡ್ ಕಾಣಿಸ್ಕೊಳ್ಳುತ್ತೆ. ಹೆಣ್ಮಕ್ಳಿಗೆ ಗಾಬರಿ ಆಗುತ್ತೆ, ಏನೋ ಬ್ಲೀಡಿಂಗ್ ಬರ್ತಾ ಇದೆ ಅಂತ. ಆ ಟೈಮ್ನೊಳಗೆ ಗರ್ಭಕೋಶ ಹೊರಗಡೆ ಹಾಕಬೇಕಾದ್ರೆ ಕಂಟ್ರಾಕ್ಟ್ ಆಗುತ್ತೆ. ಯಾಕಂದ್ರೆ ಸುಮ್ಮನೆ ಈಚೆಗೆ ಬರಲ್ಲ, ಪುಷ್ ಮಾಡಬೇಕಲ್ಲ. ಅದು ಹಿಂಗಾದಾಗೆ ಇವ್ರಿಗೆ ನೋವು ಶುರುವಾಗುತ್ತೆ. ಅನೇಕ ಹೆಣ್ಮಕ್ಳು ನನಗೆ ಪೀರಿಯಡ್ ಟೈಮ್ನಲ್ಲಿ ಹೊಟ್ಟೆ ನೋವುತ್ತೆ ಡಾಕ್ಟ್ರೇ, ಬೆನ್ನು ನೋವುತ್ತೆ. ನೋಡಿ, ಒಬ್ಬ ಮನುಷ್ಯ ನಡೆದ್ರೆ, ನೀವು ಯಾವತ್ತೂ ನಡೆದೇ ಇರಲ್ಲ, 5 ಕಿಲೋಮೀಟರ್ ನಡ್ಕೊಂಡೋಗಿ ನಿಮ್ಮ ಮಾಂಸಖಂಡಗಳು ನೋವು ಬರುತ್ತೆ, ಮೀನು ಕಂಡ ನೋವು. ಅದೇ ರೀತಿ ಈ ಹೆಣ್ಮಗಳಿಗೆ ತಿಂಗಳಿಗೊಂದ್ಸಾರಿ ಗರ್ಭಕೋಶ ಕಂಟ್ರಾಕ್ಟ್ ಮಾಡೋದ್ರಿಂದ ನೋವು ಬರುತ್ತೆ. ವೆರಿ ಸಿಂಪಲ್ ಪ್ರಾಬ್ಲಮ್. ಅದಕ್ಕೆ ಒಂದು ಬೆರಾಲ್ಗನ್ ಮಾತ್ರೆ ಕೊಡೆ ಮೊದಲಿಗೆ, ಈಗ ಸೈಕ್ಲೋಪ್ಲಾಮ್ ಸಾಕಷ್ಟು ಮಾತ್ರೆ. ಅದರೊಳಗೂ ವೇರಿಯೇಷನ್. ತುಂಬ ಸೂಕ್ಷ್ಮವಾಗಿ ಬೆಳೆದಿರೋ ಹೆಣ್ಮಕ್ಳು ತಡ್ಕೊಳ್ಳಲ್ಲ. ಹಳ್ಳಿ ಒಳಗೆ ಪಾಪ ರೈತನ ಮಗಳು ಎಲ್ಲ ಮಾಡ್ತಾಳೆ ಕೆಲಸ, ಅವಳಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತೆ. ಇದು ಒಂದು ನೋವಿಂದು. ಎರಡನೇದು ನೋಡಿ, ಎಷ್ಟು ದಿನಕ್ಕೊಂದ್ಸರಿ ಆಗಬೇಕು? 28 ದಿನಕ್ಕೆ ಒಂದ್ಸಾರಿ ಅವ್ರ ಪೀರಿಯಡ್ಸ್ ಆಗಬೇಕು. ಕೆಲವು ಸಮಯ ಈ ಹೆಣ್ಮಗಳಿಗೆ ಬ್ಲಡ್ಡೇ ಇರಲ್ಲ ಮೈನಾಗೆ, ಅನೀಮಿಯಾ ಅಂತೀವಿ ನಾವು, 5 ಗ್ರಾಮ್ ಇರುತ್ತೆ. ಅವಳು 3 ತಿಂಗಳಾದರೂ ಇದಾಗಲ್ಲ, ಹೊರಗಡೆ ಆಗಲ್ಲ. ಯಾಕಂದರೆ ಬ್ರೈನ್ ಭಾಳ ಇಂಟೆಲಿಜೆಂಟು. ಇವಳಿಗೆ ರಕ್ತ ಇಲ್ಲ, ಇದನ್ನ ಹೊರಕ್ಕೆಲ್ಲ ಆಗುತ್ತೆ. ಅಷ್ಟು ಸುಲಭ ರೀ ವಿಜ್ಞಾನ. ಸೊ ಅಂಥವ್ರು ಆಗಲ್ಲ. ಆಮೇಲೆ ಯಾವ ಹೆಣ್ಮಗಳು ಕರೆಕ್ಟಾಗಿ ನನಗೆ 28 ದಿನಕ್ಕೆ ಒಂದ್ಸರಿ ಆಗಬೇಕು ಅನ್ಕೋಬಾರ್ದು. ಸೈಕಲ್ ವೇರಿ ಆಗ್ತಾ ಇರ್ತದೆ. ಸೊ ಹಂಗಾಗಿ ಪೀರಿಯಡ್ಸ್ ಆಗ್ತಾ ಇದ್ದರೆ ನೋವಿಂದ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಆಗಲಿಲ್ಲ ಅನ್ನೋದಕ್ಕೆ 108 ಕಾರಣ. ಈಗ ಯಾವುದೋ ಒಂದು ಹೆಣ್ಮಕ್ಳಿಗೆ TB ಇರುತ್ತೆ, ಅಥವಾ ಈ ಬೇರೆ ಏನೋ ತೊಂದರೆ ಇರುತ್ತೆ. ಆಮೇಲೆ ಕೆಲವರು ಬೇಗ ಇದಾಗ್ಬಿಡ್ತಾರೆ ಪೀರಿಯಡ್ಸು. ಇಲ್ಲ ಡಾಕ್ಟ್ರೆ 15 ದಿನಕ್ಕೆ ಒಂದು ಸರಿ ಆಗ್ಬಿಡ್ತಾಳೆ ನಮ್ಮ ಹುಡುಗಿ ಅಂದರೆ ಕೆಲವು ಟೆನ್ಷನ್ ಇರ್ಬೋದು, ಕೆಲವು ಮನೆಯಲ್ಲಿ ಆಗುವಂಥ ಆತಂಕಕಾರಿ ವಿಷಯಗಳಿರ್ಬೋದು, ಇವೆಲ್ಲ. ಅದಕ್ಕೆ ಅಂಥ ಹೆಣ್ಮಕ್ಳು ಒಂದು ಸಾರಿ ಗೈನಕಾಲಜಿಸ್ಟ್, MD ಮಾಡಿರೋ ಡಾಕ್ಟ್ರ್ ಹತ್ರ ಅಡ್ವೈಸ್ ತೊಗೋಬೇಕು. ಸುಮ್ಮನೆ ಪಕ್ಕದ ಮನೆ ಆಂಟಿ ಹೇಳಿದ್ಲು, ಈ ಟೀಚರ್ ಹೇಳಿದ್ರು, ಅವೆಲ್ಲ ಬಿಟ್ಬಿಡ್ಬೇಕು. ಅಂಡ್ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಇರ್ತಾರೆ, ಹೋಮಿಯೋಪತಿ, ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಆಯುರ್ವೇದ ಅವ್ರದ್ದೇ ಬೇರೆ ಫೀಲ್ಡ್. ನಾನೇನು ಇಲ್ಲಿ ಯಾವ ಸಿಸ್ಟಮ್ನು ಕಂಡಮ್ ಮಾಡ್ತಾ ಇಲ್ಲ. MBBS ಓದಿರೋ ಡಾಕ್ಟ್ರಿಗೆ ಪೂರ್ತಿ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡೋ ನಾಲೆಡ್ಜ್ ಇರಲ್ಲ. ಸೊ ಇಂಥ ಹೆಣ್ಮಕ್ಳು ಒಂದು ಸಾರಿ ಒಬ್ಬರು MD ಅಥವಾ DGO ಮಾಡಿರೋ ಹೆಣ್ಮಗಳ ಹತ್ರ ಹೋದರೆ ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾಕೆ ಹಿಂಗಾಗುತ್ತೆ ಅಂತ. ಸೊ ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟು. ಆದ್ದರಿಂದ
ವಿಚಾರಗಳು ಈ ಪೀರಿಯಡ್ಸ್ ಬಗ್ಗೆ ಇದನ್ನೇ. ಸೊ ಒಂದು ಸಾರಿ ಪ್ರೆಗ್ನೆಂಟ್ ಆದರೆ, ಇವಾಗ ಎಷ್ಟೋ ಜನ ಕಾಲೇಜ್ ಹುಡುಗಿರು 3 ತಿಂಗಳಾದರೂ ಪೀರಿಯಡ್ಸ್, ಇದನ್ನು ನಾವು ಪ್ರಾಕ್ಟೀಸ್ನ ನೋಡ್ತಾನೆ ಇರ್ತೀವಿ. ಅವಳು ಮುಚ್ಚಿಟ್ಕೋತಾಳೆ. ಅನ್ಫಾರ್ಚುನೇಟ್ಲಿ ಅವಳಿಗೆ ಅರಿವಿರಲ್ಲ, ಯಾರ ಜೊತೆಯಲ್ಲಿ ಹುಡುಗನ ಜೊತೆಯಲ್ಲಿ ಸೇರಿರ್ತಾಳೆ, ಪ್ರೆಗ್ನೆಂಟ್ ಆಗಿರ್ತಾಳೆ. ನಮ್ಮ ಹಾಸ್ಪಿಟ್ಲಾಗ ಒಂದೊಂದು ಸಾರಿ ಅಮ್ಮದಿರು ಕರ್ಕೊಂಬರ್ತಾರೆ, ಮಗಳದು ಇದು ಗೊತ್ತಿರಲ್ಲ, ತುಂಬ ಹೊಟ್ಟೆ ನೋವು ಡಾಕ್ಟ್ರೆ, ಈ ನಡುವೆ ಯಾಕೋ ಪೀರಿಯಡ್ಸು ಆಗಿಲ್ಲ, ಇರಮ್ಮ ಅಂತ ಎಕ್ಸಾಮ್ ಮಾಡಿ ಒಂದು ಸ್ಕ್ಯಾನ್ ಮಾಡಿದರೆ ಒಳಗಡೆ ಫೀಟಸ್ಸು, ಮಗು ಕೂತಿರುತ್ತೆ. ಗಾಬರಿ, ನನ್ನ ಮಗಳು ಏನು ಡಾಕ್ಟ್ರೇ, ಎಂಥ ಒಳ್ಳೆ ಹುಡುಗಿ, ಏನೋ ಅನ್ಫಾರ್ಚುನೇಟ್ಲಿ ಆ ಸಿಚುಯೇಷನ್ ಹೆಂಗಿತ್ತೋ ಗೊತ್ತಿಲ್ಲ, ಶಿ ಹ್ಯಾಸ್ ಬಿಕಮ್ ಪ್ರೆಗ್ನೆಂಟ್. ಸೊ ಪೀರಿಯಡ್ಸ್ ನಿಂತಾಗೆಲ್ಲ ಫಸ್ಟ್ ಬರೋದು ನಮಗೆ ಯೋಚನೆ, ಪ್ರೆಗ್ನೆಂಟ್ ಆಗಿರ್ಬೇಕು ಇವಳು ಅಂತ. ಸೊ ಅದನ್ನು ಈಸಿಲಿ ಸ್ಕ್ಯಾನು ಬೇಕಿಲ್ಲ, ಒಂದು ಯೂರಿನ್ ಪ್ರೆಗ್ನೆನ್ಸಿ ಅಂತ ಟೆಸ್ಟ್ ಮಾಡಿದರೆ, ಇವಾಗ ಎಷ್ಟೋ ಟಿ ವಿ ಒಳಗೆಲ್ಲ ಅಡ್ವರ್ಟೈಸ್ ಮಾಡ್ತಾನೆ ಇರ್ತಾರೆ, ಪ್ರೆಗ್ನೆನ್ಸಿ ಟೆಸ್ಟ್ ನೀವೇ ಮಾಡ್ಕೊಂಡು ನೀವೇ ಕಂಡಿಡ್ಕೋಬೋದು. ಎಷ್ಟೋ ಹೆಣ್ಮಕ್ಳಿಗೆ ಇವೆಲ್ಲ ಅನ್ಎಥಿಕಲ್ ಅಬಾರ್ಷನ್ ಮಾಡಿಸ್ಕೋತಾರೆ. ಮೆಡಿಕೋ ಲೀಗಲ್ MTP ಅಂತೀವಿ ನಾವು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ. ಅದನ್ನು ನಾವೇ ಯಾವ ಟರ್ಮಿನೇಟ್ ಮಾಡ್ತೀವಿ ಅಂದರೆ, ಆಲ್ರೆಡಿ ಒಂದು ಮಗು ಇದೆ, ಈ ಅಮ್ಮ ಬೇಗ ಪ್ರೆಗ್ನೆಂಟ್ ಆಗ್ತಾಳೆ, ಅದನ್ನು ಬೇಕಾದ್ರೆ ನಾವು ಅಥವಾ ನಾವು ಸ್ಕ್ಯಾನ್ ಮಾಡಿದಾಗ ಮಗುಗೆ ಒಂದು ಬೆಳ್ಳಿರಲ್ಲ, ಅನಾಮಲೀಸ್ ಅಂತೀವಿ, ಅಂಥ ಟೈಮ್ನ ನಾವೇ ಅಬಾರ್ಷನ್ ಮಾಡ್ತೀವಿ. ಅದು ಮೆಡಿಕಲ್ ಲೀಗಲ್ ಟರ್ಮಿನೇಷನ್. ಬಟ್ ಅನ್ಫಾರ್ಚುನೇಟ್ಲಿ ಅವಳು ತಪ್ಪು ಮಾಡಬೇಕು ಅಂತ ಮಾಡಲಿಲ್ಲ, ಏನೋ ಸಿಚುಯೇಷನ್ ಸಿಕ್ಕಾಕೊಂಬಿಟ್ಲು, ಅಥವಾ ಯಾರೋ ರ್ಯಾಸ್ಕಲ್ಸು ರೇಪ್ ಮಾಡಿರ್ತಾರೆ, ಅವಳು ಪ್ರೆಗ್ನೆಂಟ್ ಆಗಿರ್ಬೋದು. ಅಂಥ ಟೈಮಿನಲ್ಲಿ ಅನ್ಫಾರ್ಚುನೇಟ್ಲಿ ನಮಗೆ ಗೊತ್ತಾಗೋದು ಇವಳು ಪ್ರೆಗ್ನೆಂಟ್ ಆಗಿದ್ದಾಳೆ. ಪೀರಿಯಡ್ ಆಗಿಲ್ಲ ಅಂದರೆ ಅದು ಭಾಳ ಜನ ಇಲ್ಲ ಡಾಕ್ಟ್ರೇ, ಅವಳೇ ಹೇಳ್ತಾರೆ, ಆ ಥರ ಏನು ನಮಗೆ ಕಾಂಟ್ಯಾಕ್ಟ್ ಇಲ್ಲ ಅಂದಾಗೆ, ಇರಮ್ಮ ಯೋಚನೆ ಮಾಡಬೇಡ, ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ, ನೆಗೆಟಿವ್ ಬರುತ್ತೆ. ಅಂಥವ್ರಿಗೆ ನಾವು ಒಂದೆರಡು, ಎಷ್ಟೋ ಜನ ಈ ಮೈಸೂರಿನಾಗ ಇನ್ನೂ ನೆನಪಿದೆ, ಟಾನ್ಸಿಲ್ ಆಪ್ರೇಷನಿಗೆ ಬಂದಾಳೆ ಒಬ್ಬಳು 16 ವರ್ಷದ ಹುಡುಗಿ. ಬ್ಲಡ್ ಟೆಸ್ಟ್ ಮಾಡಿದರೆ ಅವಳಿಗೆ ಬಹಳ ಕಡಿಮೆ ಇದೆ. ಸೊ ಊರುಗಳ ಕಡೆನೂ ಬೇಗ ಋತುಮತಿ ಆಗದಿದ್ದರೆ ಹೆಣ್ಣು ಕೇಳ್ಕೊಂಡು ಯಾರು ಬರಲ್ಲ. ಅವ್ರಿಗೆ ಆತಂಕ, ನನ್ನ ಮಗಳು ಇಷ್ಟೋಳಾದರೂ ದೊಡ್ಡೋಳಾಗಿಲ್ವಲ್ಲ ಅಂತ. ಅವಾಗ ಏನಾಗುತ್ತೆ, ಇವರು ಹಾಸ್ಪಿಟ್ಲಿಗೆ ಬಂದಿರೋದು ಅದಕ್ಕಲ್ಲ, ಇದಕ್ಕೆ 3 ಬಾಟಲ್ ಬ್ಲಡ್ ಕೊಟ್ಟರು. ಅದಾದಮೇಲೆ ಹಾಸ್ಪಿಟ್ಲಿಂದ ಹೋಗೋದಕ್ಕೆ ಮೊದಲೇ ಋತುಮತಿ ಆಗ್ಬಿಡ್ತಾಳೆ ಅವಳು. ಊರಿನಾಗೆಲ್ಲ ಸುದ್ದಿ, ಮೈಸೂರಿನ ಒಬ್ಬ ಡಾಕ್ಟರ್ ಇದ್ದಾರಂತೆ, ಅದೇನೋ ಗಂಟ್ಲಾಗ ಆಪರೇಷನ್ ಮಾಡ್ತಾರಂತೆ, ಋತುಮತಿ ಕ್ಯೂ ನೋಡಿ, ಹಿಂಗೆ ನಾಲೆಡ್ಜ್ ಇಲ್ಲ ಅಂದರೆ. ಬಟ್ ಆ್ಯಕ್ಚುಲಿ ಅವಳು ಯಾಕೆ ಋತುಮತಿ ಅಂದ್ರೆ ಟಾನ್ಸಿಲ್ ಆಪರೇಷನಿಂದ ಅಲ್ಲ. ಸೊ ಅವಳಿಗೆ ನ್ಯೂಟ್ರಿಷನ್, ಒಂದು ವಾರ ಮೈಸೂರಿನ KRS ಹಾಸ್ಪಿಟಲಿದ್ದು ದಿನ ಹಣ್ಣುಗಳು ಕೊಡೋರು, ಕೋಳಿ ಮೊಟ್ಟೆ ಕೊಡೋರು, ಅವಳು ಇದು ಜಾಸ್ತಿ ಆಯ್ತು, ಅವಳು ಆರೋಗ್ಯದ ಋತುಮತಿ ಆಗ್ತಾಳೆ. ಸೊ ಜನಸಾಮಾನ್ಯರಲ್ಲಿ ಒಂದು ಮನವಿ, ನಿಮ್ಮ ಮಗಳು ಇನ್ನೂ ಋತುಮತಿ ಆಗಿಲ್ಲ ಅಂದರೆ ಅವಳಿಗೆ ಪಾಪ ಫುಡ್ ಇಲ್ಲ. ಇದು ಹಳ್ಳಿಯವ್ರಿಗೆ ಅಪ್ಲೈ ಆಗುತ್ತೆ. ಎಷ್ಟೋ ಮನೆಗಳಲ್ಲಿ ತಿನ್ಲಿಕ್ಕೆ ಊಟ ಇರಲ್ಲ, ಕೋಳಿ ಮೊಟ್ಟೆ ತಿನ್ನೋಕ್ಕಾಗಲ್ಲ. ಸೊ ಯಾರ ಆರೋಗ್ಯ ಚೆನ್ನಾಗಿರುತ್ತಲ್ಲ ಕರೆಕ್ಟಾಗಿ ಪೀರಿಯಡ್ಸ್ ಆಗ್ತಾರೆ, ಇಲ್ದಿರಿ ಇಲ್ಲ. ಸೊ ಪೀರಿಯಡ್ಸ್ ನಿಂತು ಹೋಗೋದಕ್ಕೆ ನಾನು ಅವೆಲ್ಲ ಹೇಳಿದ್ದೀನಿ, ಗೊತ್ತಿಲ್ದೋ ಪ್ರೆಗ್ನೆನ್ಸಿ ಆಗಿರ್ತಾರೆ. ಸೊ ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕು ಹೆಣ್ಮಕ್ಳು, ನಮ್ಮಂಥವ್ರು ಹೇಳ್ದಾಗೆ ಅಂತ ಇಂಪಾರ್ಟೆಂಟ್.